ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಬಾರಿ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಾಡಾಗಿದೆ. ಡಿಕೆ ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಕಣಕ್ಕೆ ಇಳಿದಿದ್ದಾರೆ. ಈ ವಿಚಾರವಾಗಿ ಈಗ ಮಾಜಿ ಸಚಿವ ಸಿ.ಪಿ. ಯೋಗೇಶ್ವರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬುಡ ಸಮೇತ ತೆಗೆಯೋದಕ್ಕೆ ಮಂಜುನಾಥ್ ಅವರನ್ನು ತಂದಿದ್ದೀವಿ, ನಾನು ಪಾರ್ಲಿಮೆಂಟ್ಗೆ ಹೋಗಬಾರದು ಅಂತ ನಿರ್ಧಾರವನ್ನು ಮಾಡಿದ್ದೀನಿ. 5 ವರ್ಷದ ಹಿಂದೆ ನಾನು ಸ್ಪರ್ಧೆ ಮಾಡಿದರೆ ಸುರೇಶ್ ಗೆಲ್ತಾ ಇರಲಿಲ್ಲ. ಡಿ.ಕೆ ಬ್ರದರ್ಸ್ ವಿರುದ್ಧ ಸಿ.ಪಿ. ಯೋಗೇಶ್ವರ್ ಕೆಂಡಾಮಂಡಲರಾಗಿದ್ದಾರೆ. ಮಂಜುನಾಥ್ ವಿರುದ್ಧ ಕುಕ್ಕರ್ ಹಣ ಹಂಚಿಕೆ ಗೆಲ್ಲಲು ಸಾಧ್ಯವಿಲ್ಲ. ಇವತ್ತು ಮುನಿರತ್ನ ಅವರು ಬಿಜೆಪಿಯಲ್ಲಿದ್ದಾರೆ, ಹಾಗಾಗಿ ನಮ್ಮ ಗೆಲುವು ನಿಶ್ಚಿತ. ಚನ್ನಪಟ್ಟಣದಲ್ಲಿ ಮಾಜಿ ಸಚಿವ ಸಿ.ಪಿ. ಯೋಗೇಶ್ವರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಹೌದು, ನಾನು ಹಿಂದೆ 5 ವರ್ಷದಿಂದ ಸ್ಪರ್ಧೆ ಮಾಡಿದ್ರೆ ಸುರೇಶ್ ಇರ್ತಿರ್ಲಿಲ್ಲ. 5 ವರ್ಷದ ಅನುಕೂಲ ಮಾಡಿಕೊಟ್ಟಿದ್ವಿ. ಅದಕ್ಕೆ ಈ ಸಾರಿ ಪುರುಷತೆ ತೆಗಿಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವರನ್ನು ತಂದಿದ್ದೀವಿ. ನಾನು ಪಾರ್ಲಿಮೆಂಟ್ಗೆ ಹೋಗಬಾರ್ದು ಅಂತೇಳಿ ಕಳೆದ 15 ವರ್ಷಗಳಿಂದಾನೇ ನಾನು ತೀರ್ಮಾನ ಮಾಡಿದ್ದೀನಿ. ಪಾರ್ಲಿಮೆಂಟು ನನ್ನ ಕ್ಷೇತ್ರ ಅಲ್ಲ, ನಾನೇನಿದ್ರು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲೇ ಇರಬೇಕು ಅಂತೇಳಿ ಬಹಳ ಕಠಿಣವಾದಂಥ ನಿರ್ಧಾರ ತಗೊಂಡವನು. ಅವಕಾಶಗಳು ಬಂದಿದ್ದಾಗಲೂ ಕೂಡ ನಾನು ತೀರ್ಮಾನ ಮಾಡಿದೆ, ಇಲ್ಲ ನಾನು ಪಾರ್ಲಿಮೆಂಟ್ಗೆ ಹೋಗೋದು ಬೇಡ ಅಂತೇಳಿ. ಹಾಗಾಗಿ ನನ್ನ ನಿಲುವಿನಲ್ಲಿ ಬದಲಾವಣೆ ಆಗಲಿಲ್ಲ. ಅದನ್ನೇ ಅವ್ರಿಗೀಗ ಹತಾಶರಾಗಿದ್ದಾರೆ. ಇವತ್ತು ನಾನು 5 ಏನು ನಮ್ಮ ಈ ಪಾರ್ಲಿಮೆಂಟನ್ನ 8 ಕ್ಷೇತ್ರಗಳು ಸುತ್ತಿದ್ದೀನಿ. 7 ಕ್ಷೇತ್ರ ಈಗ ಇವತ್ತು ಆನೇಕಲ್ಗೆ ಹೋಗ್ತಾ ಇದ್ದೀನಿ. 8 ಸುತ್ತಿದ್ದೀನಿ. 8 ಕ್ಷೇತ್ರಗಳಲ್ಲೂ ಕೂಡ ಒಂದೇ ಉತ್ಸಾಹ, ಕಾರ್ಯಕರ್ತರು ಒಂದೇ ಹುಮ್ಮಸ್ಸು. ಡಾಕ್ಟರ್ ಮಂಜುನಾಥ್ ಅವರು ಅಂದ್ರೆ ಒಬ್ಬ ಹೃದಯ ತಜ್ಞ, ಅವ್ರಿಗೆ ಮಾನವೀಯತೆಗೆ ಅವರು ಮಿಡಿತಾರೆ. ಡಾಕ್ಟರ್ ಮಂಜುನಾಥ್ ಅವರು ಬೇಕು ಈ ಒಂದು ಕ್ಷೇತ್ರಕ್ಕೆ ಅನ್ನೋದು ಇಡೀ ಜನಸಾಮಾನ್ಯರ ಅಭಿಪ್ರಾಯ. ಕೆ ಸುರೇಶ್ ಅವ್ರಿಗೆ ಮಾತಾಡ್ಲಿಕ್ಕೆ ಒಬ್ಬ ರಾಜಕಾರಣಿ ಸಿಕ್ಕಿದ್ರೆ ಅವರು ಬೇರೆ ತರ ಮಾತಾಡ್ತಿದ್ರು. ಮಂಜುನಾಥ್ ಅವ್ರ ಬಗ್ಗೆ ಮಾತಾಡೋಕೆ ಅವ್ರಿಗೇನು ಯೋಗ್ಯತೆನೇ ಇಲ್ಲ. ಹಾಗಾಗಿ ಅವರು ಏನು ಮಾತಾಡೋಕೆ ಆಗ್ತಾ ಇಲ್ಲ. ಈಗ ಅವ್ರ ಮೇಲೆ ಏನು ಆಪಾದನೆ ಹೊರಿಸೋಕೆ ಆಗ್ತಾ ಇಲ್ಲ. ಹತಾಶರಾಗಿದ್ದಾರೆ. ಇವತ್ತು ಇಡೀ ಜನಸಾಮಾನ್ಯರು ಇವತ್ತು ಆಯ್ತ್ರಿ ಮಂಜುನಾಥ್ ಅವ್ರಿಗೆ ಬಹಳ ಅವ್ರಿಗೆ ತುಂಬಾ ಸುಲಭವಾದಂತ ಅಭ್ಯರ್ಥಿ ಆಗಿದ್ರೆ ಈ ಕುಕ್ಕರು ಟೋಕನ್ನು ಪುನಃ 5,000 ಯಾಕೆ ವೈಟ್ ಮಾಡಿ ಇಡ್ತಾ ಇದ್ರು, ಅದೇನೇನೋ ಹೌಸ್ ಹೋಲ್ಡಿಂಗ್ ಐಟಮ್ಸ್ಗಳು ಸೀರೆಗಳೆಲ್ಲ ಯಾಕೆ ಕೊಡ್ತಾ ಇದ್ರು, ಅವ್ರಿಗೆ ಏನಾಗಿದೆ ಅಂತ ನಾವು ಅಷ್ಟೊಂದು ಬಹಳ ಪ್ರಭಾವವಾಗಿ ಜನಸೇವೆ ಮಾಡಿದ್ರೆ ಕೆಲಸ ಮಾಡಿದ್ರೆ ಯಾಕೆ ಅವ್ರು ಈ ಕೆಲಸ ಮಾಡ್ಬೇಕು? ನಾನು ಹೇಳೋದೇನಂದ್ರೆ ಅವ್ರ ಹತಾಶವಾದಂತ ಮನೋಭಾವ. 17.5 ಲಕ್ಷ 18 ಲಕ್ಷ ಓಟ್ ಏನಿದೆ ಅಲ್ಲಿ ಅವ್ರಿಗೆ ಏನು ಧ್ವನಿ ಇಲ್ಲ. ಈಗ ಇವತ್ತು ಅವ್ರಿಗೆ ಆನೇಕಲ್ ಆಗ್ಬೋದು, ಬೆಂಗಳೂರು ಸೌತ್ ಆಗ್ಬೋದು, ಆರ್ ನಗರ ಆಗ್ಬೋದು. ಹೋದ ಸಾರಿ ಚುನಾವಣೆಯಲ್ಲಿ ಇದೇ MP ಚುನಾವಣೆಯಲ್ಲಿ ಆರ್ ನಗರದಲ್ಲಿ ಮುನಿರತ್ನ ಕಾಂಗ್ರೆಸ್ ಪರ ಇದ್ದ, ನಮ್ಮ MLA ಅವರು ಇದ್ರು, ಇದೇ ಅಣ್ಣ ತಮ್ಮದಿರು ಇದ್ರು, ಅವರೆಲ್ಲ ಇದ್ರು ಕೂಡ ಬಿಜೆಪಿ